ಮತ್ತು ಮೊದಲನೇ ಮೂಲೆ ಮಠ ಇವುಗಳೆಲ್ಲದೆ ಇನ್ನೂ 16 ಮಠಗಳಿವೆ. ಆದರೆ ಈ 3 ಮಠಗಳು ವಿಶೇಷವಾಗಿ ಅನ್ನದಾಸೋಹ ಮತ್ತು ಜ್ಞಾನದಾಸೋಹಕ್ಕೆ ಹೆಸರಾದ ಮಠಗಳು. ನಮ್ಮ ದೇವರೂರು ಮಠ ವಿಶೇಷವಾಗಿ ಕಂದೆಪಿಸದ ಕಾಯಕದ ಮೂಲಕ ಸುಮಾರು 175 ವರ್ಷಗಳಿಂದಲೇ ಕಂದೆಪಿಸದ ಕಾಯಕದ ಮೂಲಕ ಪ್ರತಿನಿತ್ಯ ಸಾವಿರಾರು ಜನಕ್ಕೆ ಅನ್ನದಾಸೋಹ ಮಾಡುವ ಮೂಲಕ ಸಮಾಜದ ಹಸಿವು ಮತ್ತು ಬಡತನ ಅಸಮಾನತೆಯನ್ನು ನೀಗಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡು ಬಂದಿರತಕ್ಕಂತಹ ಮಠ. ಈ ಮಠದ ಸ್ಥಾಪನೆಗೆ ಕಾರಣರಾದವರು ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು. ಇವರು ಮೂಲತಃ ಹಳೆಯ ಶಿವಮೊಗ್ಗ ಜಿಲ್ಲೆ, ಈಗಿನ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಚೌಡಗ ಗ್ರಾಮದವರು. ಕಾರಣಾಂತರದಿಂದ ಮೈಸೂರು ಬರ್ತಾರೆ. ಮೈಸೂರಿನಲ್ಲಿ ಶಿವಯೋಗ ಸಾಧನೆಯನ್ನು ಮಾಡಿ ಅಲ್ಲಿ ಅನೇಕ ಪವಾಡಗಳನ್ನು ಎಸಗುತ್ತಾರೆ. ಅವರ ಪವಾಡಗಳಿಗೆ ಪ್ರಭಾಕರ ಮೈಸೂರಿನ ಮುಮ್ಮಡಿ ಕೃಷ್ಣಪ್ಪನವರು ಗುರುಮಲ್ಲೇಶ್ವರರನ್ನು ತಮ್ಮ ಅರಮನೆಗೆ ಕರೆದು ಕೂರಿಸಿ ಚಿನ್ನದ ಅರಿಮಾನದಲ್ಲಿ ಮುತ್ತು ರತ್ನ ಆಭರಣಗಳನ್ನು ನೀಡಲಿಕ್ಕೆ ಹೋದಾಗ ಅವುಗಳನ್ನು ಗುರುಮಲ್ಲೇಶ್ವರರು ನಯವಾಗಿ ತಿರಸ್ಕರಿಸ್ತಾರೆ. ಪ್ರಜಾ ಪ್ರಭಾವವನ್ನು ಬೀರಿದಂತಹ ಶಿವಯೋಗಿಗಳು ಮಹಾತ್ಮ ಶ್ರೀ ಗುರುಮಲ್ಲೇಶ್ವರರು. ಅವರು ಸುಮಾರು 70 ವರ್ಷಗಳ ಕಾಲ ಬದುಕಿದ್ರು. 25/6/1899 ದೇವರೂರಲ್ಲಿ ಲಿಂಗೈಕ್ಯರಾಗ್ತಾರೆ. ಲಿಂಗೈಕ್ಯರಾಗುವ ತನಕವೂ ಕೂಡ ಸಾಮಾನ್ಯ ನಾಡಿನ ಅಂಚಿನ ಮನೆಯಲ್ಲೇ ಇದ್ದವರು. ಅವರು ಲಿಂಗೈಕ್ಯರಾದ ಬಳಿಕ ಇವತ್ತು ನಾವು ನೀವು ನೋಡುವಂತಹ ಒಂದು ಬೃಹತ್ ದಾಸೋಹ ಮಠ ನಿರ್ಮಾಣ ಆಗಿರ್ತಕ್ಕಂಥದ್ದು ಆಶ್ಚರ್ಯಕರವಾದಂತಹ ಸಂಗತಿ. ಹಾಗಾಗಿ ಅವರು ಲಿಂಗೈಕ್ಯರಾದ ನಂತರ ಪ್ರತಿ ವರ್ಷ ಅವರ ಸೇವೆಯನ್ನು ಸ್ಮರಣೆ ಮಾಡಿ ದಾಸೋಹವನ್ನು ನಡೆಸಿಕೊಂಡು ಬರತಕ್ಕಂತಹ ಸಂಪ್ರದಾಯ ಶ್ರೀಮಠದಲ್ಲಿದೆ. ಈ ಜುಲೈ 1ರಂದು ಅವರ 127ನೇ ವಾರ್ಷಿಕ ಪುಣ್ಯ ಸಂಸ್ಮರಣೆ ಕಾರ್ಯಕ್ರಮ. ಇದು ಇವತ್ತು ಐತಿಹಾಸಿಕವಾಗಿ ಮಾರ್ಪಟ್ಟಿದೆ. ಯಾಕೆ ಅಂತ ಹೇಳಿದ್ರೆ, ಶ್ರೀಮಠದ ಹಿರಿಯ ಅಧ್ಯಕ್ಷರಾದ ಮಹಂತ ಸ್ವಾಮಿಗಳವರು ಸುಮಾರು 1.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಲ್ಲಿನ ಬಸವ ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗೆಯೇ ಸುಮಾರು 100 ವರ್ಷಗಳ ಹಿಂದೆ ಶ್ರೀಮಠದ ಸೇವೆಯಿಂದ ಶಿವಪ್ಪ ಸ್ವಾಮಿಗಳು ನಿರ್ಮಿಸಿದ ಕಲ್ಯಾಣಿ ಜೀರ್ಣೋದ್ಧಾರ ಸ್ಥಿತಿಯಲ್ಲಿತ್ತು. ಅದನ್ನು ಜೀರ್ಣೋದ್ಧಾರಗೊಳಿಸಿ ಹೊಸ ಕಾಯಕಲ್ಪವನ್ನು ನೀಡಿ ಮಹಂತ ಸ್ವಾಮಿಗಳವರು ಅದನ್ನು ಕೂಡ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ಜುಲೈ 1ನೇ ತಾರೀಕು ಅದೆರಡರ ಲೋಕಾರ್ಪಣೆ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀಮಠದಲ್ಲಿ ಏರ್ಪಡಿಸಿಕೊಂಡಿದ್ದೀವಿ. ಈ 2 ಕಾರ್ಯಕ್ರಮಗಳಿಗೆ ಸುತ್ತೂರು ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು ಚಾಲನೆಯನ್ನು ನೀಡುತ್ತಾರೆ. ಸೋಮಠೆ ಮತ್ತು ವಾಟಾಳ ಶ್ರೀಗಳು ಸಮ್ಮುಖ ಇರುತ್ತದೆ. ಮಹಂತ ಸ್ವಾಮಿಗಳ ನೇತೃತ್ವದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು ಧಾರ್ಮಿಕ ಸಭೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೇನೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗಲೇ ನಾವು ಬೆಂಗಳೂರು ಹೋಗಿ ಆಹ್ವಾನವನ್ನು ಕೊಟ್ಟಿದ್ವಿ. ಮುಖ್ಯಮಂತ್ರಿಗಳನ್ನೇ ಆಹ್ವಾನಿಸಿದ್ವಿ ಈ ಸಭೆಯನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಹಾಗೆಯೇ ಆಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಡಾಕ್ಟರ್ ಎಸ್ ಸಿ ಮಾದೇವಪ್ಪನವರು ದೇವರ ಮಠದ ಬಗ್ಗೆ ಬಹಳ ಕಾಳಜಿ ಇಟ್ಟುಕೊಂಡು ಸಿದ್ದರಾಮಯ್ಯನವರ ಅವರನ್ನು ಸಿದ್ದರಾಮಯ್ಯನವರನ್ನ ಮತ್ತೆ ಯತೀಂದ್ರ ಇತ್ತೀಚೆಗೆ ಮಂತ್ರಿಗಳಾಗಿರೋದ್ರಿಂದ ಅವರನ್ನ ಕರೆದು ಒಂದು ಅಭಿನಂದನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮೊದಲನೇ ದಿನ ಕಾರ್ಯಕ್ರಮ ಬೆಳಿಗ್ಗೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಜರುಗುತ್ತವೆ. ಶ್ರೀ ಗುರುಮಲ್ಲೇಶ್ವರರ ಜೀವನ ಮತ್ತು ಸಾಧನೆ, ಗುರು ಪರಂಪರೆಯ ಸಾಧನೆಗಳನ್ನು ಸಾಮಾನ್ಯ ಜನರಿಗೆ ಮುಟ್ಟಿಸುವಂತಹ ನಿಟ್ಟಿನಲ್ಲಿ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿದ್ದೀವಿ. ಅದಕ್ಕೆ ಕೆಲವು ಅಧಿಕಾರಿಗಳು, ವಿಶೇಷವಾಗಿ ಹೆಚ್ಚುವರಿ ಆಯುಕ್ತರಾದ ಡಾಕ್ಟರ್ ಟಿ ಶಿವರಾಜ್ ಅವರು, ಉಪ ಅಧೀಕ್ಷಕ ಪೊಲೀಸ್ ಉಪ ಅಧೀಕ್ಷಕರಾದ ಧರ್ಮೇಂದ್ರ ಅವರು, ತಹಸೀಲ್ದಾರರಾದ ಸುನೀತಾ ರಾಮಪುರ್ ಅವರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಹೇಶ್ ಅವರನ್ನು ಆಹ್ವಾನ ಮಾಡಿದ್ದೀವಿ. ಅದಾದ ನಂತರ ರಾತ್ರಿ ಜನಕ್ಕೆ ಒಂದು ಮನರಂಜನೆ ಇರಲಿ ಎನ್ನುವ ಕಾರಣಕ್ಕಾಗಿ ಕೂಡ ಮೊದಲನೇ ದಿನ ಮಾಡಲಾಗಿದೆ. 2ನೇ ದಿನ ಕುಡಿಯೋ ನೀರು, ಕೈ ತೊಳೆಯೋ ನೀರು, ಮತ್ತೆ 30ನೇ ತಾರೀಕಿನಿಂದಲೂ ಕೂಡ ನಿರಂತರವಾಗಿ ಬಂದಂತಹ ಭಕ್ತರಿಗೆ ದಾಸೋಹ ನಡೆಸಬೇಕು, ಮತ್ತೆ ಶಿಸ್ತನ್ನು ಕಾಪಾಡಬೇಕು, ಭಕ್ತರಿಗೆ ದರ್ಶನದ ಭಾಗ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 30 ಸಮಿತಿಗಳನ್ನು ಮಾಡಿ ನಮ್ಮೂರಿನ ಯೋಗ ಮಿತ್ರರು ಅವರು ಹೆಚ್ಚು ಕಡಿಮೆ 250 ಜನ ಮೇಲಿದ್ದಾರೆ. ಜೊತೆಗೆ ಯಜಮಾನರುಗಳೆಲ್ಲ ಸೇರಿ ಸಮಿತಿಗಳನ್ನು ಮಾಡಿಕೊಂಡು ನಾವು ಪ್ರತಿ ವಾರ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಪ್ರತಿ ಸಂಡೆ, ಪ್ರತಿ ಸಾಟರ್ಡೆ, ಶನಿವಾರ, ಭಾನುವಾರ ಊರಿಗೆ ಹೋಗಿ ರಿವ್ಯೂ ಮಾಡಿ ಏನು ಪ್ರೋಗ್ರೆಸ್ ಆಗಿದೆ, ಅವ್ರಿಗೆ ಏನೆಲ್ಲ ಸಲಕರಣೆಗಳು ಬೇಕು, ಅವ್ರ ಪರಿಕರಗಳು ಬೇಕು ಅಂತೆಲ್ಲ ಪಟ್ಟಿ ಮಾಡಿಕೊಂಡು ಅದನ್ನು ತಲುಪಿಸೋ ಬಗ್ಗೆ, ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಕಾರ್ಯಕ್ರಮ ಚೆನ್ನಾಗಿ ಬರಬೇಕು, ತೊಂದರೆ ಆಗಬಾರದ ರೀತಿ
ರಿವ್ಯೂ ಮೀಟಿಂಗ್ಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲ ಸಮಿತಿಯಿಂದ ಮೈಸೂರಿಂದ ಬಂದಿದ್ದೀವಿ, ರಾಜೇಶ್ ಅವರು ಬೆಂಗಳೂರಿಂದ ಬರ್ತಿರ್ತಾರೆ. ಹಾಗಾಗಿ ನಮ್ಮೆಲ್ಲರ ಇಚ್ಛೆ 127ನೇ ಆರಾಧನಾ ಮಹೋತ್ಸವ ಅದು ಮುಂದೆ ಅಂದರೆ ತುಂಬ ಅದ್ಧೂರಿಯಾಗಿ ಆಗಬೇಕು. ಮತ್ತೆ ಗುರುಮಲ್ಲೇಶ್ವರರ ಒಂದು ಆಶೀರ್ವಾದ ನಾವೆಲ್ಲ ಕಾರಣಕರ್ತರ ಭಾಗಿಯಾಗಬೇಕು, ಅವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅನ್ನೋದು ಯುವಕರಲ್ಲಿ ಕೂಡ ಹುಡುಗಿ ತೋರುತ್ತಾ ಇದೆ. ಹಾಗಾಗಿ ಅವರ ಉತ್ಸಾಹ ನೋಡಿ ನಮಗೂ ಕೂಡ ತುಂಬ ಖುಷಿಯಾಗಿದೆ. ಇದರ ಹಿಂದೆ 21ನೇ ತಾರೀಕಿನಂತೆ ನಂದಿಕಂಬವನ್ನು ಕೂಡ ಉದ್ಘಾಟನೆ ಮಾಡಿಕೊಂಡು ಮಕ್ಕಳು ಚೆನ್ನಾಗಾಗಬೇಕು ಅಂತೇಳಿ ತಾವು ಈ ಕಾರ್ಯಕ್ರಮವನ್ನು ಪತ್ರಿಕಾ ಮಾಧ್ಯಮಗಳಲ್ಲಿ ನೀವು ಪ್ರಚಾರ ಮಾಡೋದಾದರೆ ಎಲ್ಲ ಹೊತ್ತು ಕೂಡ ಬರ್ತಾರೆ. ಸುಮಾರು 35,000 ಮೇಲೆ